ಹೆಂಗಿತ್ತು ಇಂಡಿಯಾದ ವಾರ್ಮ್ ಅಪ್ ಮ್ಯಾಚ್ ಇವತ್ತು ಅಗೇನ್ಸ್ಟ್ ಸೌತ್ ಆಫ್ರಿಕಾ. ಮಾಮ್ ಏನ್ ಗಿರೋ ಇಂಡಿಯಾ ಗೆದ್ಬಿಟ್ರಲ್ಲ. ಗೆಲ್ಲೋದು ಮುಖ್ಯ ಅಲ್ಲ ವಾರ್ಮ್ ಅಪ್ ಮ್ಯಾಚಲ್ಲಿ. ಇದು ಪ್ರಾಕ್ಟೀಸ್ ಮ್ಯಾಚ್, ಇದು ಗಣನೆಗೂ ಬರಲ್ಲ, ಏನಕ್ಕೂ ಬರಲ್ಲ, ಇದು ಲೆಕ್ಕದಲ್ಲೂ ಕೂಡ ಇರೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಸೌತ್ ಆಫ್ರಿಕಾಗೂ ಕೂಡ ಗೊತ್ತು. ಇದು ಗೆದ್ದರೂ ಪ್ರಯೋಜನ ಇಲ್ಲ, ಸೋತ್ರೂ ಪ್ರಯೋಜನ ಇಲ್ಲ, ಏನೂ ಇಲ್ಲ. ಒಟ್ಟಲ್ಲಿ ಪ್ರಾಕ್ಟೀಸ್ ಆಗಬೇಕಷ್ಟೇ ಮೇಯ್ನ್ ಪ್ಲೇಯರ್ಸ್ಗಳಿಗೆ ಅಂತ ಇಬ್ಬರಿಗೂ ಕೂಡ ಅದೇ ಇದು ಏನು ಮೇಯ್ನ್ ಗೆಲ್ಲಕ್ಕೋಸ್ಕರನೇ ಆಡ್ತಾ ಇದ್ದಾರೆ ಅಂತ ಅಲ್ಲ. ಸೊ ಇವತ್ತಿನ ಮ್ಯಾಚ್ ಇಂಡಿಯಾ ಸೋತಿದ್ರು ಕೂಡ ಏನಂತ ಏನು ಮ್ಯಾಟ್ರ್ ಆಗ್ತಿರಲ್ಲ. ಇವತ್ತೊಂದು ಪಾಠ ಕಲ್ತ್ರಪ್ಪ. ಇನ್ಫ್ಯಾಕ್ಟ್ ಸೋತನೇ ಪಾಠ ಕಲ್ತರು ಅನ್ನೋ ಥರ ಇರ್ತಿತ್ತು. ಗೆದ್ರೆ ಪಾಠ ಕಲಿಯೋದಕ್ಕಿಂತ ಸೋತರೆ ಪಾಠ ಕಲಿಯೋದು ಜಾಸ್ತಿ. ಸೊ ಇವತ್ತು ಗೆದ್ದಿದ್ದಾರೆ ನಮ್ಮ ಟೀಮ್ ಇಂಡಿಯಾ. 30 ರನ್ಗಳ ಮಾರ್ಜಿನಿಂದ ಗೆದ್ದರೆ. 240 ರನ್ನ ಹೊಡೆದಿದ್ದು ಫ್ಲ್ಯಾಟ್ ಟ್ರ್ಯಾಕು ಡಿ ವೈ ಪಾಟೀಲ್ ಸ್ಟೇಡಿಯಮ್ಮು. ರುಬ್ಬಿಂಗು ಫುಲ್ಲು ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡವರೆಗೂ ರುಬ್ಬಿಂಗು. ಇನ್ಫ್ಯಾಕ್ಟ್ ಅವರು ಕೂಡ ಚೆನ್ನಾಗಿ ಆಡಿದ್ರು. ಏನು 30 ರನ್ನ ಮಾರ್ಜಿನ್, ಇಟ್ಸ್ ನಾಟ್ ಅ ಬಿಗ್ ಡೀಲ್. T20 ಕ್ರಿಕೆಟಲ್ಲಿ ಒಂದು 2 ಓವರ್ ಸಿಕ್ಕಿತ್ತು ಅಂದರೆ ಮೇಕೌಟ್ ಮಾಡ್ಬಿಡ್ಬೋದಿತ್ತು. ಅದು ಆಡರ್ ಮಾಕ್ರಮ್ ಇದ್ದಿತ್ತು ಅಂದರೆ ಹೊಡಿಬೋದಾಗಿತ್ತೇನೋ. ಅಲ್ಲ ನೋಡಿ ಗುರು, ರಿಟೈರ್ಡ್ ಔಟ್ ಆದ್ರೂ ಕೂಡ ಇಂಡಿಯನ್ ಓಪನರ್ಸ್ ಇಬ್ಬರು ಕೂಡ ರಿಟೈರ್ಡ್ ಔಟ್ ಆದರು. ಆದ್ರೂ ಕೂಡ 240 ತಲುಪಿದೆ ಅಂತಂದರೆ ಯಾವ ರೇಂಜಿಗಿದೆ ಗುರು ಬ್ಯಾಟಿಂಗು. ಸೊ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಯಾಕೋ 300 ಬಂದರೂ ಕೂಡ ಆಶ್ಚರ್ಯ ಪಡೋದಿಲ್ಲ ಅಂತ ಅನ್ನಿಸ್ತಾ ಐತೆ ಗುರು. ಯಾವುದನ್ನ ಒಂದು ಮ್ಯಾಚ್ 300 ಕೂಡ ವಿಟ್ನೆಸ್ ಮಾಡ್ಬೋದು. ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಈ T20 ವರ್ಲ್ಡ್ ಕಪ್ಪಲ್ಲಿ 300 ಬಂದರೂ ಬರಬಹುದು ಅಂತ. ಕಾದು ನೋಡಬೇಕಾಗತ್ತೆ. ಟಾಸ್ ಗೆದ್ದವ್ರು ನಮ್ಮ ಇಂಡಿಯಾನೇ ಚಾಲೆಂಜ್ ತೊಗೊಬೇಕು ಗುರು. ಹೌದು, ಚಾಲೆಂಜ್ ತಗೋಬೇಕು. ನಾರ್ಮು ಏನು ಅಂತಂದರೆ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡೋದು ನಾರ್ಮು. ಬ್ಯಾಟಿಂಗ್ ಆಗ್ಬಿಟ್ಟು ಆಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋಣ ಅನ್ನೋದು ಚಾಲೆಂಜು. ಯಾಕೆಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಡ್ಯೂ ಬರುತ್ತೆ, ಅಲ್ಲೇ ಚಾಲೆಂಜ್ ತೊಗೊಳ್ಳೋಣ ಅಂತ. ಮ್ಯಾಚಲ್ಲಿ ತೊಗೊತೀವೋ ಇಲ್ಲೋ ಒಟ್ಟಿನಲ್ಲಿ ಇಲ್ಲಂತ ತೊಗೊಂಡ್ವಿ ಚಾಲೆಂಜ್ನ. ಯಾಕಂದರೆ ಅದಕ್ಕೋಸ್ಕರ ಅಲ್ವಾ ಆಡ್ತಿರೋದು, ಪ್ರಾಕ್ಟೀಸ್ಗೋಸ್ಕರ ಅಲ್ವಾ ಆಡ್ತಿರೋದು. ನಮಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಬೇಕು. ಯಾವಾಗಲೂ ಕೂಡ ಬೌಲಿಂಗ್ ಅಂತಿದ್ವಿ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ ನಾವು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ದು. ಸೊ ಟ್ರೈನ್ ಆ್ಯಂಡ್ ಟೆಸ್ಟ್ ಮಾಡೋವಂಥ ಮ್ಯಾಚು, ಅಂದರೆ ಲಾಸ್ಟ್ ಸೀರೀಸಲ್ಲಿ ಹೇಳ್ತಾ ಇರೋದು. ಸೊ ಲಾಸ್ಟ್ ಸೀರೀಸ್ದೆಲ್ಲ ಬಿಟ್ಬಿಟ್ಟಿರೋದು. ಹೇಳೋಗಿರೋ ಬ್ಯಾಟಿಂಗ್ ಆಡೋದಕ್ಕಿಂತ ಬರ್ತಾರೆ ನಮ್ಮ ಟೀಮ್ ಇಂಡಿಯಾ. ಯಪ್ಪ ಇಶಾನ್ ಕಿಶಾನ್ ಹೆಂಗೆ ಚಚ್ಚಿದ್ರು ಅಂತಂದರೆ ಹಾಕೊಂಡು ಯಪ್ಪ ಪಾಪ ಅಂತ ಅನ್ನಿಸ್ಬಿಡ್ತು. ಏನು ಹೊಡೆದಿದ್ದು ಹ್ಯಾಂಡ್ರಿಕ್ ನೋಕಿಯಾಗೆ. ಇಟ್ಟು ಆಡಿಸ್ಬಿಟ್ರು ಗುರು. 29 ರನ್ನು ಒಂದು ಓವರಲ್ಲಿ 4 ಸಿಕ್ಸ್ನ ಇಕ್ಕಿರೋದು ಸರಿಯಾಗಿ. ಹ್ಯಾಂಡ್ರಿಕ್ ನೋಕಿಯಾಗೆ 2 ಓವರ್ಗೆ 50 ರನ್ ಹೊಡೆದ್ಬಿಟ್ಟು ಹೋಗಲಿ. ಆಮೇಲೆ 3ನೇ ಓವರಲ್ಲಿ ಸ್ವಲ್ಪ ರಿಕವರಿ ತಗೊಂಡ್ರು. ಇಲ್ಲಾಂದರೆ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು ಇವ್ರದ್ದು ಎಕಾನಮಿ. ಹೆಂಗೆ ಕಿತ್ಕೊಂಡು ಹೊರ್ಟೋಗ್ಬಿಟ್ಟಿತ್ತು ಮೇಲ್ಗಡೆ ಹೆಂಡ್ರಿಕ್ ನೋಕಿಯದು. 2 ಓವರ್ಗೆ 50 ನೋಡಿಸ್ಕೊಂಡಂತ ಹೆಂಡ್ರಿಕ್ ನೋಕಿಯಾ ಹಂಗೆ ಹಿಟ್ಟಾಡೋಗ್ಬಿಟ್ಟಿದ್ರು. ಯಾರಿಗೆ ಹೊಡೆದಿರೋದು ಎಲ್ಲ ಬೌಲರ್ಸ್ಗಳಿಗೂ ಹೊಡೆದಾಗ ಚಚ್ಚಿ ಕೆಡವಾಕ್ಬಿಟ್ಟವ್ರು. ಹೆಂಗೇನೆ ಹಂಗೆ ಚಚ್ಚಾಕವ್ರು ಇವತ್ತು ಇಂಡಿಯನ್ ಬ್ಯಾಟರ್ಸ್ಗಳು. ಇನ್ಫ್ಯಾಕ್ಟ್ ಅವರಿಬ್ಬರು ರಿಟೈರ್ಡ್ ಔಟ್ ಆಗಿದ್ರಲ್ಲಿ. ಇಶಾನ್ ಕಿಶಾನ್ಗೆ 50 ಆಗುತ್ತೆ, 20 ಬಾಲ್ಗೆ 50 ಆಗುತ್ತೆ. ಬಾಚಿನ ಅಂತ ಕರೀತಾರೆ ಸೂರ್ಯಕುಮಾರ್. ಅದು ಸಾಕು ಬಾಚಿನ ನೀನು 20 ಬಾಲ್ ಆಡಿರೋದು, ಬೇರೆಯವ್ರು ಆಡಲಿ ಬಾ. ಇದು ಪ್ರಾಕ್ಟೀಸ್ ಮ್ಯಾಚ್, ರಿಯಲ್ ಮ್ಯಾಚ್ ಅಲ್ಲ. ರಿಯಲ್ ಮ್ಯಾಚಲ್ಲಿ ಬೇಕಾದ್ರೆ ಆಡಿವಂತೆ ಅಂತ. ಅಲ್ಲ, ಇಶಾನ್ ಕಿಶಾನ್ ಹೊಡಿದಿದ್ದ ರೀತಿ ನೋಡಿ ಯಾವ ಥರ ಫೈನ್ ಲೆಗ್ ಮೇಲೆ ತಾಕೋದು. ಒಂದು ಬಾಲ್ ಸುಮ್ಮನೆ ಬ್ಯಾಟ್ ಇಡ್ತಾರೆ ಅಷ್ಟೇ. ಅವ್ರಿಗೂ ಗೊತ್ತಿಲ್ಲ ಎಲ್ಲೋಯ್ತು ಬಾಲು ಅಂತ. 6 ಆಗ್ಬಿಟ್ಟೈತದು ಬಾಲು. ನಿಜ ಅಲ್ಲಗಿರೋ 6 ಡೀಲ್ ಮಾಡ್ತೀನಿ ನಾನು. ಅಭಿಷೇಕ್ ಶರ್ಮಾ ಸಾಲಿಡಾಗಿ ಡೀಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಇಶಾನ್ ಕಿಶಾನ್ ಅಭಿಷೇಕ್ ಶರ್ಮಾಗೆ ಕಾಂಪಿಟೇಷನ್ ಕೊಡ್ತಾರಲ್ಲ ಗುರು. ಅಭಿಷೇಕ್ ಶರ್ಮನೇ ಓವರ್ಟೇಕ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅಭಿಷೇಕ್ ಶರ್ಮಾ ಇವತ್ತೇನು ಅಂಥ ಹೆವಿ ಅಗ್ರೆಸಿವ್ ಆಗಿ ಏನೂ ಮಾಡಲಿಲ್ಲ. ಅಭಿಷೇಕ್ ಶರ್ಮಾ ಅವರೇ ರಿಟೈರ್ಡ್ ಔಟ್ ಆದರು. ಸೂರ್ಯಕುಮಾರ್ ಏನು ಕರೀಲಿಲ್ಲ, ಬಾಗೋರು ನೀನು ಅಂತ. ಒಂದು 18 ಬಾಲ್ ಆಡಿದ್ರು, ಒಂದು 28 ರನ್ ಸ್ಕೋರ್ ಮಾಡಿದ್ರು. ಅವರೇ ರಿಟೈರ್ಡ್ ಔಟ್ ಆದರೆ ಸಾಕು ಗುರು, ನಾನು ಇಲ್ಲೆಲ್ಲ ಆಡಲ್ಲ, ನಾನು ಮೈನ್ ಮ್ಯಾಚಲ್ಲಿ ಆಡ್ತೀನಿ ಅಂತ ಅವರೇ ಹೋಗ್ಬಿಟ್ರು ಈಚೆಗಡೆ. ಸೊ ಇಲ್ಲಿಬ್ಬರು ರಿಟೈರ್ಡ್ ಔಟ್ ಆಗ್ತಾ ಇದ್ದಂಗೆ ಒಬ್ರು ಅವರೇ ಕರೆದಿದ್ದು, ಒಬ್ರು ಕರೆಸ್ಕೊಂಡಿದ್ದು. ಈ ಕಡೆ ತಿಲಕ್ ವರ್ಮಾ ಬರ್ತಾರೆ. ತಿಲಕ್ ವರ್ಮಾ ಅವ್ರು ಎಲ್ಲಿ ಬಿಟ್ಟಿದ್ರು ಗುರು, ಇವ್ರು ಎಲ್ಲಿ ಬಿಟ್ರು, ಇಶಾನ್ ಕಿಶಾನ್ ಎಲ್ಲಿ ಬಿಟ್ಟಿದ್ರು, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ರಾ. ತಿಲಕ್ ವರ್ಮಾ ನೋಡಿ ಹೆಂಗೆ ಆಡಿದ್ರು ಅಂತ ಇವತ್ತು. ಇನ್ಫ್ಯಾಕ್ಟ್ ಬೌಲಿಂಗು ಕೂಡ ಮಾಡಿದ್ರು ತಿಲಕ್ ವರ್ಮಾ. ಒಳ್ಳೊಳ್ಳೆ ಡೈವಿಂಗ್ ಎಫರ್ಟ್ ಎಲ್ಲ ಆಗ್ತಿದ್ದಾರೆ ಬೌಲಿಂಗಲ್ಲಿ. ಇವತ್ತು ಪ್ರಾಕ್ಟೀಸ್ ಮ್ಯಾಚ್ ಆಗಿದ್ರು ಕೂಡ ಅವ್ರು ಬೌಲಿಂಗ್ ಮಾಡ್ಬೇಕಾದ್ರೆ ಬಾಲ್ ಸೈಡಲ್ಲಿ ಹೋಯ್ತು ಅಂದರೆ ಎಗರೆಲ್ಲ ಹಿಡಿತಾವ್ರೆ. ಸೊ ಅವ್ರು ಟೆಸ್ಟಿಕ್ಯುಲರ್ ಸರ್ಜರಿ ಆಗಿರೋದು ಆಗಿಲ್ವ ಅಂತ ಅನ್ನೋ ಥರ ಫೀಲ್ ಮಾಡಿಸ್ತಾ ಇದ್ದಾರೆ. ಸಖತ್ತಾಗಿ ಆಡಿದ್ರು ಗುರು. ಇವತ್ತು 45 ರನ್ ಹೊಡೆದಿದ್ದಾರೆ. ಬಾಲ್ ಹಿಂದೆಗಡೆಯಿಂದ ಹೋಗ್ಬಿಟ್ಟು ಬೋಲ್ಡಿಗೆ ಟಚ್ ಆಗೋಗ್ಬಿಡ್ತು, ಲೈಟಾಗಿ ಎಡ್ಜಾಗಿ ಹೋಗ್ಬಿಡ್ತು. ಅದರಿಂದ ಬೇಲ್ಸ್ ಎಗಿತ್ತು. ಅದು ವೈಡ್ ಅಂತ ಅಂದ್ಕೊಂಡ್ವಿ, ಬಟ್ ಬೇಲ್ಸ್ ಎಗೋದ್ರಿಂದ ಔಟು ಅಂತ ಕೊಟ್ಟರು. ಅವ್ರದ್ದು ಕೂಡ ಒಂದು 50 ಆಗಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ಏನಿದು ಪ್ರಾಕ್ಟೀಸ್ ಮ್ಯಾಚು, ಇದು ಇಟ್ಸ್ ನಾಟ್ ಎ ಬಿಗ್ ಡೀಲ್. ಒಟ್ಟು ಸಖತ್ತಾಗಿ ಸಾಲಿಡಾಗಿ ಆಡಿದ್ರ. ಇವತ್ತು ಆಡಿರುವಂಥ 8 ಬ್ಯಾಟರ್ಸ್ಗಳಲ್ಲಿ ಇವ್ರನ್ನ ಗಣನೆಗೆ ತೊಗೊಂಡ್ರೆ ಹರ್ಷಿತ್ ರಾಣಾನ ಕೂಡ ಗಣನೆಗೆ ತೊಗೊಂಡ್ರು ಅಂದರೆ 8 ಬ್ಯಾಟರ್ಸ್ ಆಡಿದ್ದಾರೆ. ಆ 8 ಬ್ಯಾಟರ್ಸಲ್ಲಿ 5 ಜನ ಲೆಫ್ಟ್ ಹ್ಯಾಂಡರ್ಸು. ಸೊ ಲೆಫ್ಟ್ ಹ್ಯಾಂಡೇ ನಮ್ಮ ಮೇಯ್ನ್ ಸ್ಟ್ರೆಂತ್ ಆಗಿಬಿಟ್ಟಿದೆ ಗುರು. ಸಂಜು ಸ್ಯಾಮ್ಸನ್ನ ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ನ ಇಲ್ಲಿ ಸ್ವಲ್ಪ ಆಡಿಸ್ಬೇಕಾಗಿತ್ತು. ಸಂಜು ಸ್ಯಾಮ್ಸನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ನ ಇಲ್ಲಿ ಬಿಲ್ಡಪ್ ಮಾಡಬೇಕಾಗಿತ್ತು. ಏನಕ್ಕೆ ಆಡಿಸ್ಲಿಲ್ಲ ಅಂತ ಗೊತ್ತಿಲ್ಲ ಸಂಜು ಸ್ಯಾಮ್ಸನ್ನ. ಬುಮ್ರಾನೇನೋ ಆಡಿಸಿಲ್ಲ, ಓಕೆ, ಬುಮ್ರಾನ್ ಆಡಿಸ್ತಾ ಇರೋದ್ರಲ್ಲಿ ಅರ್ಥ ಇದೆ. ಬುಮ್ರಾ ಪ್ರಾಕ್ಟೀಸ್ ಎಲ್ಲ ಅಗತ್ಯತೆ ಇಲ್ಲ. ಲೆಜೆಂಡ್ರಿ ಬೌಲರು, ಅವ್ರ ಲೆಜೆಂಡ್ಸ್ ಎಲ್ಲ ಮೈನ್ ಮ್ಯಾಚಲ್ಲೇ ಬರಬೇಕು ಅನ್ನೋದ್ರಲ್ಲಿ ಅರ್ಥ ಇದೆ. ಸಂಜು ಸ್ಯಾಮ್ಸನ್ ಏನಕ್ಕೆ ಆಡಿಸಿಲ್ಲ ಅನ್ನೋದೇ ಒಂದು ಕ್ವೆಶನು. ಇಲ್ಲಿ ತಿಲಕ್ ವರ್ಮಾಗೆ ಪ್ರಾಕ್ಟೀಸ್ ಅಗತ್ಯತೆ ಇತ್ತು. ಸಂಜು ಸ್ಯಾಮ್ಸನ್ಗೂ ಕೂಡ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ನ ಅಗತ್ಯತೆ ಅಂತೂ ಖಂಡಿತ ಇತ್ತು. ಅವ್ರನ್ನ ಬೇಕಾದ್ರೆ ಕಳಿಸಿರ್ಬೋದಾಗಿತ್ತು. ಹರ್ಷಿತ್ ರಾಣಾನ ಅಟ್ಲೀಸ್ಟ್ ಲಾಸ್ಟಿಗಾರು 1 ಬಾಲಾರು ಆಡಲಿ ಅಂತಂದ್ರೂ ಕಳಿಸಿರ್ಬೋದಾಗಿತ್ತು. ಹರ್ಷಿತ್ ರಾಣಾ ನೆನಪು ಕಳಿಸಿದ್ರು, 1 ಬಾಲ್ 6 ಹೊಡಿಗುರು, ಕಾನ್ಫಿಡೆನ್ಸ್ ಬರುತ್ತೆ ನಿನಗೆ ಅಂತ ಕಳಿಸಿರ್ಬೋದಾಗಿತ್ತಾ.
ಸಂಜು ಸ್ಯಾಮ್ಸನ ಅದು ಕೂಡ ಕಳಿಸಿಲ್ಲ. ಪಾಪ ಸಂಜು ಬೈಗೆ ಫೀಲ್ಸ್ ಸ್ಯಾಡ್, ಏನೋ ಮಾಡೋಕ್ಕಾಗೋದಿಲ್ಲ. ಸೊ ಒಟ್ಟಿನಲ್ಲಿ ಸಾಲಿಡ್ ಆಗಿ ಆಡಿದ್ರೆ ತಿಲಕ್ ವರ್ಮ ಅವರು. ಈ ಕಡೆಯಿಂದ ಯಾರು ಆಡಿಲ್ಲ ಇವತ್ತು, ಎಲ್ಲರೂ ಆಡಿದ್ದಾರೆ, ಎಲ್ಲರೂ ಟಾಪ್ ನಾಚ್ ಆಗಿ ಆಡಿದ್ದಾರೆ. ಇಂಡಿಯನ್ ಬ್ಯಾಟರ್ಸ್ಗಳೆಲ್ಲರೂ ರುಬ್ಬಿರೋದು ಹಾಕ್ಕೊಂಡು. ಅಕ್ಷರ್ ಪಟೇಲ್ ಪರವಾಗಿಲ್ಲ, ಒಂದು ಡಿಸೆಂಟಾಗಿ ಆಡಿದ್ರು. ಈ ಕಡೆ ರಿಂಕು ಸಿಂಗು ಅವರು ಕೂಡ ಒಂದು ಡಿಸೆಂಟ್, ಅಷ್ಟರ ಮಟ್ಟಿಗೆ ಹೆವಿ ಸ್ಟ್ರೈಕ್ ಇಲ್ಲದೆ ಇರ್ಬೋದು, ಬಟ್ ಪರವಾಗಿಲ್ಲ ಡಿಸೆಂಟಾಗಿ ಆಡಿದ್ರು. ಹಾರ್ದಿಕ್ ಪಾಂಡ್ಯ ಗುರು ಹಾಕೊಂಡು ಚಚ್ಚಿದ್ದು ಬಂದ್ಬಿಟ್ಟಲ್ಲಿ ಬಾಟಮಲ್ಲಿ, ಯಪ್ಪ ಸೈಕಾಗಿ ಮೊದಲನೇ ಬಾಲೇ ಸಿಕ್ಸಲ್ಲೇ ಡೀಲ್ ಮಾಡ್ತಿದ್ರು ಹಾರ್ದಿಕ್ ಪಾಂಡ್ಯ. ಲಾಸ್ಟ್ ಓವರ್ ವಿಟಾಡ್ಸಿದ್ರು. ಸೊ ಆಲ್ ಓವರ್ ನೋಡ್ತು ಅಂದರೆ 240 ರನ್ನು ಇಂಡಿಯಾಗೆ ಬಂದಿದ್ದು. ಕಲೆಕ್ಟಿವ್ ಪರ್ಫಾರ್ಮೆನ್ಸಿಂದ ಎಲ್ಲ ಬ್ಯಾಟ್ರ್ಗಳು ಕೂಡ ಫುಲ್ ಟೋಲ್ ತೊಗೊಂಡ್ಬಿಟ್ರು ಇವತ್ತು ಸೌತ್ ಆಫ್ರಿಕನ್ ಬೌಲರ್ಸ್ಗಳಿಗೆ. ಮುಲಾಜೇ ಇಲ್ಲ, ಸ್ಟ್ರೈಟ್ ಅವೇ ಫಿಫ್ತ್ ಗೇರಲ್ಲಿ ಬ್ಯಾಟಿಂಗು, ಸ್ಟ್ರೈಟ್ ಅವೇ ಬಿದ್ದಿದ್ದ ಬಾಲೆಲ್ಲ ಹೊಡಿತೀನಿ ಗುರು ಸಿಕ್ಸ್ಗೆ ಅಂತ. ನಮ್ಮ ಸೂರ್ಯನ ಮತ್ತೆ ಊಟಲ್ಲ ಗುರು. ಸೂರ್ಯನೂ ಕೂಡ ಇವತ್ತು ಎತ್ತಾಕೋ ಶಾಟ್ಗಳು, ಫೈನ್ ಲೆಗ್ ಮೇಲೆ ಎತ್ತಾಕೋ ಶಾಟ್ಗಳನ್ನೆಲ್ಲ ಆಡಿದ್ದು. 30 ರನ್ ಕಂಟ್ರಿಬ್ಯೂಟ್ ಮಾಡಿದ್ರು. ಅಕ್ಷರ್ ಪಟೇಲ್ ಜೊತೆಗೆ ಸೇರ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಓಕೆ, ಇಂಡಿಯಾದು 240 ಆಯಿತು ಅಂತಾರೆ. ಇದನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಓಪನರ್ಸು ಆಡನ್ ಮಾಕ್ರಮ್ ಜೊತೆಗೆ ಲಿಂಡೆ ಬಂದ್ಬಿಟ್ಟು ಉಂಡೆ ಅಂದ್ಕೊಂಡು ಮುದ್ದೆ ಉಂಡು ಮಲ್ಕೊಂಡೆ ಅಂತ ಅಂದ್ಬಿಟ್ಟು ಪಟ್ಟನಿಗೆ ಹರ್ಷದೀಪ್ ಸಿಂಗಿಗೆ ಮಿಡ್ ಆಫಲ್ಲಿ ಔಟ್ ಆಗ್ಬಿಡೋದ. ಸಾಕಾದ ಕ್ಯಾಚು ಪಾಂಡ್ಯ ಅವರಿಂದ. ಆಮೇಲೆ ಆಡನ್ ಮಾರ್ಕ್ರಮ್ ಅವ್ರು ಸಖತ್ತಾಗೆ ಹ್ಯಾಟ್ರಿಕ್ 6ನ ಬೇರೆ ಹೊಡೆದ್ರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಅದಾದ ನಂತರ ಅವರೇ ರಿಟೈರ್ಡ್ ಔಟ್ ಆಗಿ ಹೋಗ್ಬಿಟ್ರು. ಏನು ಆಡ್ಬೋದಾಗಿತ್ತಪ್ಪ ಇನ್ನೊಂದು ಸ್ವಲ್ಪ, ಏನು 50 ಹೊಡೆದ್ಬಿಟ್ಟಿದ್ರೆ. ಇಶಾನ್ ಈ ಕಡೆ 50 ಹೊಡೆದ್ಬಿಟ್ಟು ರಿಟೈರ್ಡ್ ಔಟ್ ಅವರೇ ಕರ್ಸ್ಕೊಂಡ್ರಪ್ಪ. ಇವರು ಕ್ಯಾಪ್ಟನ್ ಅಂತ ಅಲ್ಲಿ ಬೇಗನೆ ಪಟ್ಟಣಂಗೆ ಹೋಗ್ಬಿಟ್ರಲ್ಲ, 38 ರನ್ ಹೊಡೆದ್ಬಿಟ್ಟು. ಏನು ಅಷ್ಟಕ್ಕೆ ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಮ, ಅಂದರೆ ಅವ್ರಿಗೆ ಕೆಳಗಡೆ ಅವ್ರಿಗೆ ಪ್ರಾಕ್ಟೀಸ್ ಆಗಬೇಕು. ನನಗೆ ಪ್ರಾಕ್ಟೀಸ್ ಆಯಿತು ಗುರು, ಹ್ಯಾಟ್ರಿಕ್ 6 ಹೊಡೆದೆ, ನಾನು ಪುಡಂಗಾದೆ, ಪ್ರಾಕ್ಟೀಸ್ ಸಾಕಾಗಾಯ್ತು ನನಗೆ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಂದು, ಇಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ ಅನ್ನೋ ಥರ ಕೊಟ್ಟಂಗಿತ್ತು. ಸೊ ಆಡಬೇಕಾಗಿತ್ತು ನನ್ನ ಪ್ರಕಾರ. ಒಂದು 50+ ಆರೋ ಕಾಂಟ್ರಿಬ್ಯೂಟ್ ಮಾಡಿತ್ತು ಅಂತಂದರೆ ಅವಾಗ ರಿಟೈರ್ಡ್ ಔಟ್. ಏನು ಒಂದು ಎಷ್ಟು ಬಾಲ್ ಆಡಿದ್ರು ಅವರು, 19 ಬಾಲ್ ಆಡಿದ್ದಾರೆ. ಒಟ್ಟಲ್ಲಿ ಒಂದು 20 ಬಾಲ್ ಸ್ಟ್ರಾಟಜಿ ಇಟ್ಕೊಂಡು ಬಂದಿರೋ. ನಮ್ಮ ಇಂಡಿಯಾ ಕಡೆಯೂ ಕೂಡ ಅದೇ ಸ್ಟ್ರಾಟಜಿನೇ ಇದ್ದಿದ್ದು, 20 ಬಾಲ್ ಸ್ಟ್ರಾಟಜಿ. ಇವರು ಕೂಡ ಅದೇ ಸ್ಟ್ರಾಟಜಿ ಫಾಲೋ ಅಪ್ ಮಾಡಿದ್ರು ಅಂತ ಕಾಣಿಸೋದಕ್ಕೋಸ್ಕರ ರಿಟೈರ್ಡ್ ಔಟ್ ಆಗಿದ್ದು. ಅವರು ಬ್ರೆವಿಸ್ ಅವರೇ ಬಂದು ಕೊಡೋಣ ಇವ್ರಿಗೆ ರಿಟೈರ್ಡ್ ಔಟು ಅಂತ ಕೊಟ್ಟರೆ, ಬ್ರೆವಿಸ್ ಪಂಪ್ ಪಟ್ಟನಂಗೆ ಔಟ್ ಆಗ್ಬಿಡೋದು. ಅಯ್ಯ ನಾನು ಮಗನೇ ನಾನೇ ಆಡ್ತೀನಲ್ಲ ಅಂತ ಅನ್ಕೊಂಡಿರ್ತಾರೆ ಅವಾಗ ಹೋದಂಥ ಮಾರ್ಕ್ರಮು. ಅಯ್ಯೋ ನಜ್ಜಿ ನೀನು ಇದೆಯಾ ಅಂತ ಕೊಟ್ಟರೆ ಹಿಂಗೆ ಪಟ್ಟ ನಂಗೆ ಔಟ್ ಆಗ್ತಿರಲ್ರೋ, ಏನರೋ ನಿಮ್ಮದು ಕತೆ. ಮಿಲ್ಲರು ಕೂಡ ನಂಗೆ ಔಟ್ ಆಗಿತ್ತು ಅಲ್ಲಿ, ಕೀಪರ್ ಕ್ಯಾಚು. ಅದು ಸೌಂಡ್ ಆಯಿತೋ ಆಗಲಿಲ್ಲೋ ಗೊತ್ತಿಲ್ಲ, ಅಕ್ಷರ್ ಪಟೇಲ್ ಅಂತ ಕಿರ್ಚ್ಬಿಟ್ರೆ ಹಂಗೆ. ಇನ್ನೇನಲ್ಲಿ ರಿವ್ಯೂ ಮಾಡ್ದೇನು ಹೆಂಗಿದ್ರು ಪ್ರಾಕ್ಟೀಸ್ ಮ್ಯಾಚು. ಸೊ ಹೋದ್ರಪ್ಪ ಡೇವಿಡ್ ಮಿಲ್ಲರ್, ತಗೊಳ್ರಪ್ಪ ವಿಕೆಟು, ಚಿನ್ನ ಬಂಗಾರದಿರ. ಇದೇನು ಮೇಯ್ನ್ ಮ್ಯಾಚ್ ಅಲ್ವಲ್ಲ, ಏನಲ್ಲ ಬೈಕೊಂಡು ಹೋಗೋಕ್ಕೆ, ಹಂಗೆ ಮಾಡ್ಕೊಂಡು ಹೋಗೋಕ್ಕೆ, ಏನು ಕಿರ್ಚಾಡ್ಕೊಂಡು ಹೋಗೋಕ್ಕೆ, ಏನಿದೆ ಮೇಯ್ನ್ ಮ್ಯಾಚಾ? ಸೊ ರಿಯಾನ್ ರಿಕಲ್ಟನ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಬೇಕು. ಸಖತ್ತಾಗಿ ಆಡಿದ್ರು ಗುರು. ಎಸ್ಪೆಷಲಿ ಅವ್ರು 6 ಹೊಡೆದಿದ್ದ ರೀತಿ ನೋಡ್ತು ಅಂತಂದರೆ, ಆ ಸ್ಲಾಕ್ ಸ್ವೀಪ್ ಎಲ್ಲ ನೋಡ್ತು ಅಂದರೆ ಸಾಲಿಡಾಗಿ ಕಾಣಿಸಿದ್ರು ರಿಯಾನ್ ರಿಕಲ್ಟನ್. ಈ ಥರ ಇಂಡಿಯಾದಲ್ಲಂತೂ ನಾನಂತೂ ನೋಡಿರಲ್ಲ T20 ಫಾರ್ಮೆಟಲ್ಲಿ. ಇವಾಗ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾರೆ. ಇಂಡಿಯಾ ಸೀರೀಸಲ್ಲಂತೂ ಊಸ್ಟ್ ಆಗೋಗ್ಬಿಟ್ಟಿದ್ರು. ಇವಾಗ ಏನೋ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, ಏನೋ ಅವರಿಗೆ ಮಿಡ್ಲ್ ಆರ್ಡರ್ ಕಳಿಸ್ಬೇಕು ಅನ್ನೋ ಥರ ಕಾಣಿಸ್ತಿದೆ. ಓಪನಿಂಗ್ ಸ್ಲಾಟಲ್ಲಿ ಅವರಿಗೆ ಸೂಟ್ ಆಗಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನೋಡಿ ಸಖತ್ತಾಗಿ ಆಡಿದ್ದಾರೆ. ಲಿಂಡೆ ಮಾತ್ರ ಇವತ್ತು ಏನು ಉಂಡೆ ಅಂತ ಹೋಗಿದ್ದು. ಅದಾದಮೇಲೆ ಇನ್ನೇನು ಬಂತು ಮೈನ್ ಕಾಂಟ್ರಿಬ್ಯೂಷನ್ ಅಂತ ಟಾಪ್ ಆರ್ಡ್ರಲ್ಲಿ ಬಂದಿದ್ದು ರಿಯಾನ್ ರಿಕಲ್ಟನ್ ಜೊತೆಗೆ ಮಾರ್ಕ್ರಮ್ ಅವ್ರದ್ದು. ಸೊ ಅದಾದ ನಂತರ ಅಲ್ಲಿ ಬಾಟಮಲ್ಲಿ ಸ್ಮಿತ್ತಿಂದ ಜೊತೆಗೆ ಮಾರ್ಕೋ ಯಾನ್ಸನ್ನಿಂದ, ಆಮೇಲೆ ಸ್ಟಪ್ಸಿಂದ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಬಂತು. ಒಂದು 40+ ರನ್ ಸ್ಟಪ್ಸು ನಿಂತ್ಕೊಂಡಾಡೋರು, ಮಾರ್ಕೋ ಯಾನ್ಸನ್ ಕೂಡ ನಿಂತ್ಕೊಂಡಾಡೋರು ಲಾಸ್ಟ್ವರೆಗೂ ಕೂಡ. ಇನ್ನು ನಮ್ಮ 30 ರನ್ ಮಾರ್ಜಿನ್ ಆಫ್ ವಿಕ್ಟ್ರಿ. ಅವರು 8 ಬೌಲಿಂಗ್ ಆಪ್ಷನ್ಗಳನ್ನ ಯೂಸ್ ಮಾಡಿದ್ರು ಅಂತಾನೆ, ನಾವು 9 ಬೌಲಿಂಗ್ ಆಪ್ಷನ್ಗಳನ್ನ ಯೂಸ್ ಮಾಡಿರೋದು. ಅಭಿಷೇಕ್ ಶರ್ಮಾ 3 ಓವರ್ ಮಾಡಿಬಿಟ್ಟಿದ್ದಾರೆ ಬೌಲಿಂಗ್ ಇವತ್ತು, 2 ವಿಕೆಟ್ ಬೇರೆ ಎತ್ಬಿಟ್ಟಿದ್ದಾರೆ. ತಿಲಕ್ ವರ್ಮಾನೂ ಕೂಡ ಬೌಲಿಂಗ್ ಮಾಡಿದರೆ. ಇಲ್ಲಿ ನೋಡ್ತು ಅಂತಂದರೆ ಮೈನ್ ಬೌಲರ್ಸ್ ಆಗಿರುವಂಥ ಹರ್ಷಿತ್ ರಾಣಾಗೆ 1 ಓವರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ 2 ಓವರ್ ಕುಲ್ದೀಪ್ ಯಾದವ್ 2 ಓವರು. ಈ ಕಡೆಯಿಂದ ವರುಣ್ ಚಕ್ರವರ್ತಿ ಕೂಡ ಬೌಲಿಂಗ್ ಏನು ಅಷ್ಟೊಂದಿಲ್ಲ, 2 ಓವರು. ಆಮೇಲೆ ಅಕ್ಷರ್ ಪಟೇಲ್ 1 ಓವರ್ ಕೊಟ್ಟರು ಅಂತ ಕಾಣಿಸುತ್ತೆ. ಸೊ ಮೈನ್ ಬೌಲರ್ಸ್ಗಳು ಅಷ್ಟೊಂದೇನು ಬೌಲಿಂಗ್ ಏನು ಮಾಡಿಲ್ಲ. ಈ ಕಡೆಯಿಂದ ನೋಡಿ ಇವ್ರನ್ನ ಶಿವಮ್ ದುಬೆ ಮೈನ್ ಬೌಲರ್ ಏನಲ್ಲ, 4 ಓವರ್ ಬೌಲ್ ಆಗ್ತಾರೆ ಅಂತ ಏನಿಲ್ಲ, ಅವ್ರಿಗೆ 4 ಓವರು. ಈ ಕಡೆಯಿಂದ ಹರ್ಷದೀಪ್ ಸಿಂಗ್, ಓಕೆ ಹರ್ಷದೀಪ್ ಸಿಂಗ್ ಒಬ್ಬರೇ ಮೈನ್ ಬೌಲರಿಗೆ 4 ಓವರ್ ಕೊಟ್ಟಿದ್ದಾರೆ ಅನ್ನೋ ಥರ ಇರೋದು. ಇನ್ನೆಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. 4 ಓವರ್ ಕೊಡಬೇಕು ಅಂತ ಏನಿಲ್ಲ. ಅಲ್ಲಿ ನೋಡಿ ಮೈನ್ ಬೌಲರ್ ಆಗಿರೋಂಥ ಕೆಲವೊಬ್ರಿಗೆ ಒಂದೊಂದೇ ಓವರ್ ಸಿಕ್ಕಿದೆ. ಸೊ ಏನು ಅಂದರೆ ಏನು ಬಿಟ್ಕೊಂಡು ಕೊಡ್ತಾ ಇಲ್ವಾ ಇವರು ಅಂತ ಗೊತ್ತಾಗ್ತಿಲ್ಲ. ಇವ್ರ ಮೇಲೆ ಆಡಿದ್ರು, ಆಲ್ರೆಡಿ ಸೀರೀಸ್ ಆಡಿದ್ದಾರೆ ಸೌತ್ ಆಫ್ರಿಕಾದವ್ರು. ಏನು ನೋಡ್ಕೊಂಡ್ಬಿಡ್ತಾರೆ ನಮ್ಮ ಬೌಲಿಂಗ್ ಹೆಂಗಿದೆ ಅಂತ, ಬಿಟ್ಕೊಂಡು ಕೊಡಲ್ಲ ನಾವು ಜಾಸ್ತಿ ಅನ್ನೋ ಥರನ. ಏನು ವರುಣ್ ಚಕ್ರವರ್ತಿ ಬೌಲಿಂಗ್ ನೋಡಿಲ್ವಾ, ಅಕ್ಷರ್ ಪಟೇಲ್ ಬೌಲಿಂಗ್ ನೋಡಿಲ್ವಾ, ಹರ್ಷಿತ್ ರಾಣಾ ಬೌಲಿಂಗ್ ನೋಡಿಲ್ವಾ? ಅವರು ನೋಡಿದ್ದಾರೆ, ಖಂಡಿತ ನೋಡಿದ್ದಾರೆ, ಎಲ್ಲರ ಬೌಲಿಂಗ್ನು ಕೂಡ ನೋಡಿದ್ದಾರೆ. ಬಟ್ ಏನೋ ಅವ್ರಿಗೆ ಜಾಸ್ತಿ ಸ್ಟ್ರೆಸ್ ಕೊಡೋದು ಬೇಡ ಅಂತ 1 ಓವರ್ 2 ಓವರ್ ಹಾಕ್ಸಿರೋ ಥರ ಕಾಣಿಸ್ತೈತೆ. ಬಟ್ ಪರವಾಗಿಲ್ಲ, 9 ಬೌಲಿಂಗ್ ಆಪ್ಷನ್ ಯೂಸ್ ಮಾಡಿದ್ರು. ಎಲ್ಲರೂ ಕೂಡ ಬೌಲಿಂಗ್ ಪ್ರಾಕ್ಟೀಸನ್ನು ಕೂಡ ಆಗಿದೆ. ಸೊ ಈ ಮ್ಯಾಚ್ ಏನು ಸೀರಿಯಸ್ ಮ್ಯಾಚ್ ಏನಲ್ಲ, ಒಟ್ಟಲ್ಲಿ ಗೆದ್ದಿದ್ದೀವಿ, ಖುಷಿ ಇದೆ. ಸೋತ್ಬಿಟ್ಟು ಹೋಗ್ಬಿಟ್ಟಿತ್ತು ಅಂದರೆ ಏನೋ ಸೋತಿದ್ರೆ ಆ್ಯಕ್ಚುಲಿ ಒಂದು ಸ್ವಲ್ಪ ಬುದ್ಧಿ ಕಲಿಯೋದು, ಪಾಠ ಕಲಿಯೋದೆಲ್ಲ ಇರ್ತಿತ್ತು. ಇವಾಗ ಸೌತ್ ಆಫ್ರಿಕಾದವ್ರು ಆ್ಯಕ್ಚುಲಿ ಸ್ವಲ್ಪ ಪಾಠ ಕಲಿತಿರ್ತಾರೆ, ಇದರಲ್ಲಿ ಏನೇನು ಆಗಬೇಕು, ಏನೇನು ಮಾಡಿದ್ವಿ ನಾವು
ಅನ್ನೋ ಥರ ಎಲ್ಲ ಕಲ್ತ್ಕೊಂಡಿರ್ತಾರೆ. ಸೊ ನಾವು ಇನ್ನೇನೆಲ್ಲ ಕಲಿತು ಮೇಧಾವಿಗಳಾಗಿ ಹೋಗ್ಬಿಟ್ಟಿದ್ದೀವಿ. ನಮಗೆ ಅಗತ್ಯತೆಯೇ ಇಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ನಮಗೆ ಸರಿ ಸಾಟಿನೇ ಇಲ್ಲ ಅನ್ನೋ ಥರ ಆಡ್ತಾ ಇದ್ದೀವಿ ನಾವು. ಯಾರು ನಜ್ಜಿ ಕಣ್ಮುಂದೆ ನಿಲ್ಲಂಗಿಲ್ಲ ನಮಗೆ ಅನ್ನೋ ಥರನೇ ಆಡ್ತಾ ಇದ್ದೀವಿ. ಡಿಸ್ಟ್ರಕ್ಟಿವ್ ಡೇಂಜರಸ್ ಟೀಮ್ ಥರ ಕಾಣಿಸ್ತಿದೆ ಟೀಮ್ ಇಂಡಿಯಾ. ಇದು ಸ್ವತಃ ಎಲ್ಲ ಟೀಮ್ಗಳು ಒಪ್ಕೊಳ್ಳೇಬೇಕು, ಒಪ್ಕೊಂಡಿದ್ದಾರೆ ಕೂಡ. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನಿಸ್ತು ಈ ಪ್ರಾಕ್ಟೀಸ್ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಆಗಿ.